ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಕೋರಿ ರೊಟ್ಟಿ ಗಶಿ ಅಂದರೆ ಚಿಕನ್ ಕರಿ. ಇದು ನಾವು ಇಲ್ಲಿ ಕೋರಿ ರೊಟ್ಟಿ ಅಂತ ಸಿಗ್ತದೆ, ಅದಕ್ಕೆ ನಾವು ಯೂಸ್ ಮಾಡಿ ತಿನ್ನುವ ಕರಿ. ಇದು ಚಿಕನ್ ಕರಿ. ಇದು ಆ್ಯಕ್ಚುಲಿ ನಾನು ಮುಂಚೆ ಒಮ್ಮೆ ಹಾಕಿದ್ದೇನೆ, ಆದರೆ ಇದು ಬೇರೆ ವರ್ಷನ್ ಮಾಡುವ. ಇದು ಒಳ್ಳೇದಾಗ್ತದೆ. ಈ ಟೈಪ್ ನೀವು ಒಮ್ಮೆ ಮಾಡಿ ನೋಡಿ, ಒಳ್ಳೇದಾಗ್ತದೆ ಕೋರಿ ರೊಟ್ಟಿ ಜೊತೆ ತಿನ್ನಲಿಕ್ಕೆಲ್ಲ. ಇದು ಕೋರಿ ರೊಟ್ಟಿ ಜೊತೆ ತಿನ್ನುವ ಗ್ರೇವಿ ಹೌದು, ಆದರೂ ಇದನ್ನು ನೀವು ಇವನ್ ರೈಸ್ ಜೊತೆ ಎಲ್ಲ ತಿನ್ಬಹುದು. ಒಳ್ಳೇದಾಗ್ತದೆ, ಟೇಸ್ಟ್ ಎಲ್ಲ ಒಳ್ಳೇದಾಗ್ತದೆ. ಹೀಗೆ ಒಮ್ಮೆ ಮಾಡಿ ನೋಡಿ, ನೀವು ಹೇಗೆ ಆಗ್ತದೆ ಅಂತ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇಂಪಾರ್ಟೆಂಟ್ ಸ್ಟೆಪ್ಸ್ ಉಂಟು ಇದರಲ್ಲಿ, ಯಾಕಂದ್ರೆ ಇದು ಬೇರೆ ಮೆಥಡ್ ನಾನು ಮಾಡ್ತಿದ್ದೇನೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದು. ನಾನಿವತ್ತು ಚಿಕನ್ ಗ್ರೇವಿ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ಬೆಸ್ಟ್ ಆಪ್ಷನ್ ಕೋರಿ ರೊಟ್ಟಿ ಜೊತೆ, ಮತ್ತು ರೈಸ್ ಜೊತೆ ಕೂಡ ತಿನ್ಬೋದು, ಹಾಗೇನಿಲ್ಲ. ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ. ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು. ಮೆಥಡ್ ವೈಸ್ ಸ್ವಲ್ಪ ಲೆಂದಿ ಉಂಟು, ಆದರೂ ತುಂಬ ಒಳ್ಳೆಯದಾಗ್ತದೆ. ಬನ್ನಿ ಫಸ್ಟ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾವು. ಮೊದಲಿಗೆ ಒಂದು 4 ಟೀ ಸ್ಪೂನಷ್ಟು ಘೀಯನ್ನು ಹಾಕಿ, ಇದಕ್ಕೆ 15ರಷ್ಟು ರೆಡ್ ಚಿಲ್ಲೀಸನ್ನು ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಅದರ ಸ್ಮೆಲ್ ಬರ್ತದೆ, ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ಇದನ್ನು ತೆಗೆದಿಡಿರಿ. ಮತ್ತು ಇದೆಲ್ಲ ಸ್ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಅದು ಬರ್ನ್ ಆಗ್ತದೆ. ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಕೂಡ ತೆಗೆದಿಡಿರಿ. ಅದೇ ಎಣ್ಣೆಗೆ ಈಗ 1 ಟೀ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, 1 ಚಿಕ್ಕದು ಕೆತ್ತೆ, ಮತ್ತು ಸ್ವಲ್ಪ ಲವಂಗ, ಮತ್ತು 1 ಸ್ಟಾರ್. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಗರಂ ಮಸಾಲ, ಇಲ್ಲದಿದ್ದರೆ ಅದರ ಸ್ಮೆಲ್ಲೇ ಬರ್ತದೆ. ಮತ್ತು 1 ಟೀ ಸ್ಪೂನಷ್ಟು ಗಸೆಗಸೆಯನ್ನು ಹಾಕಿ ಇದನ್ನು ಫ್ರೈ ಮಾಡಿ. ನಂತರ ಒಂದು ಅರ್ಧದಷ್ಟು ಕೋಕೋನಟ್ ಅನ್ನು ತೆಕ್ಕೊಂಡು, ಗ್ರೇಟ್ ಮಾಡಿದ ಕೋಕೋನಟ್ ಅನ್ನು ತೆಕ್ಕೊಂಡು, ಇದಕ್ಕೆ 1/2 ಟೀ ಸ್ಪೂನ್ ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಇದನ್ನು. ಮತ್ತು ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಎಲ್ಲ ಪದಾರ್ಥ ಯಾವುದೆಲ್ಲ ನಾವು ಫ್ರೈ ಮಾಡಿದ್ದೀವಲ್ಲ ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿಯ ತೆಳು ಹಾಲಲ್ಲಿ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಒಂದು ಪಾತ್ರೆಗೆ ಘೀ ಹಾಕಿ, ಇದಕ್ಕೆ ಒಂದು 3ರಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಚಿಕನನ್ನು ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ತೆಳು ಹಾಲನ್ನು ಹಾಕಬೇಕು. ತೆಂಗಿನಕಾಯಿಯ ತೆಳು ಹಾಲನ್ನು ಹಾಕಿ ಇದನ್ನು ಬೇಯಿಸಬೇಕು. ಬೇಯಿಸಿದ ನಂತರ ನಾವು ಮಸಾಲ ಮಾಡಿರ್ತೀವಲ್ಲ ಅದರದ್ದು ಒಂದು ಸ್ಪೂನ್, ಅಂದರೆ ನಾವು ಯಾವುದು ಮಿಕ್ಸ್ ಮಾಡ್ತೀವಿ ಅದರಲ್ಲಿ 1 ಸ್ಪೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಿ. ಒಳ್ಳೆ ಬಾಯ್ಲ್ ಆದ ನಂತರ ಉಳಿದ ಮಸಾಲೆಯನ್ನು ಎಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ ನಂತರ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದನ್ನು ಒಳ್ಳೆ ಮಾಡಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ ನಂತರ ಇದಕ್ಕೆ ತಿಕ್ ಕೋಕೋನಟ್ ಇದು ಇರ್ತದಲ್ಲ, ಮಿಲ್ಕ್ ಇರ್ತದಲ್ಲ, ತೆಂಗಿನ ಹಾಲು, ದಪ್ಪ ತೆಂಗಿನ ಹಾಲು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ.
ನಂತರ ಒಂದು ಒಗ್ಗರಣೆ ಕೊಡುವ. ಇದಕ್ಕೆ 2 ಟೀ ಸ್ಪೂನ್ ಗೀಯನ್ನು ಹಾಕಿ ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ಒಳ್ಳೆ ಕಲರ್ ಚೇಂಜ್ ಆದ ನಂತರ ಇದನ್ನು ಪದಾರ್ಥಕ್ಕೆ ಹಾಕಿ ಮಿಕ್ಸ್ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಚಿಕನ್ ಗ್ರೇವಿ ವಿತ್ ಕೋರಿ ರೊಟ್ಟಿ ರೆಡಿಯಾಗಿದೆ. ತುಂಬ ಒಳ್ಳೆಯದಾಗ್ತದೆ ಇದು ರೆಸಿಪಿ, ಟ್ರೈ ಮಾಡಿ ನೋಡಿ. ಈಗೊಮ್ಮೆ ಮಾಡಿ ನೋಡಿ, ನೀವು ಒಳ್ಳೇದಾಗ್ತದೆ ಟೇಸ್ಟ್. ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.